ಕಲ್ಲು ಗಣಿಗಾರಿಕೆಯಲ್ಲಿ ಡಿಜಿಪಿ ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ಭಾಗಿಯಾಗಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಪೊಲೀಸ್ ಮಹಾನಿರ್ದೇಶಕರ ಪುತ್ರನ ಅಕ್ರಮ ಕಲ್ಲು ಗಣಿಗಾರಿಕೆ ಹಗರಣದ ಸುವರ್ಣ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆಗಳಿದೆ. ಡಿಜಿ ಕಚೇರಿಯ ಆಪ್ತ ಸಹಾಯಕ ನರಸಿಂಹಮೂರ್ತಿ ಜೊತೆ ಕಾರ್ತಿಕೇಶ್ ನಂಟನ್ನು ಹೊಂದಿದ್ದಾನೆ ಎನ್ನುವಂಥದ್ದು. ಲೋಕ ಹಗರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ನರಸಿಂಹಮೂರ್ತಿ ಈತನ ಪಾರ್ಟ್ನರ್ ಎನ್ನುವಂತಹ ಮಾಹಿತಿ ಆಘಾತವನ್ನು ಹುಟ್ಟಿಸುತ್ತೆ. 2011ರಿಂದ ಮಾಗಡಿಯ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ನರಸಿಂಹಮೂರ್ತಿ ಪತ್ನಿ ಮಮತಾ ಮತ್ತು ಕಾರ್ತಿಕೇಶ್ ಓಂ ಪ್ರಕಾಶ್ ಪಾರ್ಟ್ನರ್ಸ್ ಆಗಿರ್ತಾರೆ. ಇವರ ಪಾರ್ಟ್ನರ್ಶಿಪ್ ಡೀಲ್ಗೆ ನರಸಿಂಹಮೂರ್ತಿಯೇ ಸಾಕ್ಷಿಯಾಗಿರ್ತಾರೆ. ಕಲ್ಲು ಗಣಿಗಾರಿಕೆಗೆ ತಲಾ 5 ಎಕರೆ ಸರ್ಕಾರಿ ಗೋಮಾಳ ಜಾಗ ಮಂಜೂರಾಗಿದೆ. ಕಾರ್ತಿಕೇಶ್ ನರಸಿಂಹಮೂರ್ತಿಯ ಭಾಮೈದ ಅಶ್ವಥ್ ಹೆಸರಲ್ಲಿ ಈ ಜಾಗ ಮಂಜೂರಾಗಿದೆ. ಗಣಿ ಇಲಾಖೆಯ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿ ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇದೆ. ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನು ಗಣಿ ಇಲಾಖೆ ಕೈಗೊಳ್ಳುತ್ತಿಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಮಾಹಿತಿ.